ಹಾಗಾದ್ರೆ ಮುಂದೆ ಪ್ರಯಾಣ ಮಾಡ್ತಾ 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 ನಮ್ಮ ಮಕ್ಕಳು ಇನ್ಯಾವುದೋ ಹಂತದ ಪ್ರಯಾಣಕ್ಕೆ ಹೋದಾಗ, ಎಜುಕೇಶನಲ್ ಜರ್ನಿ ಆದಾಗ ಅಲ್ಲೇನೋ ಒಂದು ದೊಡ್ಡ ಪ್ರಭಾವ ಇವ್ರ ಮೇಲೆ ಬಿದ್ದು ಬಿಟ್ರೆ ಅದನ್ನ ತಪ್ಪಿಸೋದು ಹೇಗೆ ಅಂತ ನಾನು ನೀವು ಮೇಷ್ಟ್ರು ಮತ್ತು ಅಪ್ಪ ಅಮ್ಮ ಕೂತು ಯೋಚನೆ ಮಾಡಿದ್ರೆ, ಎಂದೂ ಅವರ ಜೀವನದಲ್ಲಿ ಹೀಗಾಗದೇ ಇರಲಿ, ಇಂಥ ದುರಭ್ಯಾಸವಾಗಿ ಬೆಳೆದೇ ಇರಲಿ, ಅವರು ಸುಖವಾಗಿರಲಿ, ಅವರು ಆರೋಗ್ಯವಾಗಿರಲಿ, 100 ವರ್ಷ ಚೆನ್ನಾಗಿರಲಿ, ಸಮಾಜದಲ್ಲಿ ಒಳ್ಳೆಯವರಾಗಿರಲಿ, ಇದೇ ನಮ್ಮ ಉದ್ದೇಶ. ಸೊ ಜೀವನ ಅನ್ನೋದು ನಮ್ಮ ನಿಮ್ಮ ಕೈಯಲ್ಲೇ ಇದೆ. ಅದನ್ನು ನಾವು ಹೇಗೆ ರೂಪಿಸ್ಕೊಳ್ತೀವಿ ಅನ್ನೋದು ನಿಮ್ಮ ನಿಮ್ಮ ಜವಾಬ್ದಾರಿ. ಪೇರೆಂಟ್ಸ್ ನಿಮಗೆ ಒಂದು ಫೀಸ್ ಕಟ್ಬೋದು, ಒಳ್ಳೆ ಸ್ಕೂಲನ್ನು ಆರಿಸ್ಬೋದು, ನಿಮ್ಮನ್ನು ಒಳ್ಳೆ ಕಡೆಗೆ ಸೇರಿಸ್ಬೋದು, ಅವರ ಅಭಿಲಾಷೆಗಳು ಇರ್ಬೋದು. ಬಟ್ ಅದನ್ನು ನೀವು ಹೇಗೆ ರೂಪಿಸ್ಕೊತೀರಿ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಈಗ ಸಾಕಷ್ಟು ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇದ್ದೀರಿ ಒಂದು ಸ್ಪೀಚ್ಗಳಿಂದ. ಸೊ ನೀವು ಒಂದು ರೋಡಲ್ಲಿ, ನೀವು ಒಂದು ಕವಲ್ದಾರಿನಲ್ಲಿದ್ದೀರಿ. ಈಗ ತಂದೆ ತಾಯಿ ಅವರ ಒಂದು ಸ್ಥಾನನ ಎಲ್ಲೂ ರೀಪ್ಲೇಸ್ ಮಾಡಬೇಕಾಗಿಲ್ಲ. ಎಲ್ಲೋ ಒಂದು ಕಡೆ ಪೇರೆಂಟ್ಸ್ ಅವರು ಬಂದ ಮೀಟ್ ಮಾಡಿದಾಗ ಹೇಳ್ತಿರ್ತಾರೆ ಒಂದು ಕೌನ್ಸಿಲಿಂಗ್ ಸೆಷನ್ಸಲ್ಲಿ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ ಸರ್, ಎಗೇನ್ಸ್ಟಾಗಿ ಮಾತಾಡ್ತಾರೆ, ಏನಾದ್ರು ಹೇಳಿ ನಾನು ಕ್ರಿಕೆಟ್ ಮಾತಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಇದನ್ನು ಹೇಳಿ. ಸೊ ನಿಮಗೆ ಮಿನಿಮಮ್ ನೆಕ್ಸ್ಟ್ 2 to 3 years ಮಾತ್ರ ನಿಮ್ಮನ್ನ ಆ ಒಂದು ಕೇರಿಂಗ್ ಇರುತ್ತೆ. ನಿಮ್ಗೆಲ್ಲ ಒಂದು ಫುಡ್ ಆಗ್ಬೋದು, ಶೆಲ್ಟರ್ ಆಗ್ಬೋದು, ಎಲ್ಲರೂ ಒದಗಿಸ್ತಾರೆ. ಇದನ್ನು ಹೇಳಿ. ಆಫ್ಟರ್ ಸೆಕೆಂಡ್ PU ಒಂದು UG ಆಗ್ಬೋದು, ಅಂಡರ್ ಗ್ರಾಜುಯೇಷನ್ ಇರುವಾಗ ನೀವು ನಿಮ್ಮ ದಾರಿ ನೀವೇನೇ ನೋಡ್ತೀರಿ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ನೀವು ಅಂತ ಶುರುವಾತು ಮೊದಲು, ಲೋಲೋ ಅಂತ ಈಗ ಬದಲು. ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು, ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.